ಜಿಲ್ಲೆಯಲ್ಲಿ ಅಧಿಕಾರಿಗಳಿಗೆ ಶಾಸಕರು ಲೆಕ್ಕಕ್ಕೆ ಇಲ್ವಂತೆ. ಅಧಿಕಾರಿಗಳು ಶಾಸಕರ ಮಾತು ಸಹ ಕೇಳ್ತಾ ಇಲ್ವಂತೆ. ಕನಿಷ್ಠ ಪಕ್ಷ ಆ ಅಧಿಕಾರಿಗಳಿಗೆ ಯಾರು ತಮ್ಮ ವ್ಯಾಪ್ತಿಯ ಶಾಸಕರು ಅನ್ನೋದೇ ಗೊತ್ತಿಲ್ವಂತೆ. ಹೀಗೆ ಹೇಳ್ತಾ ಇರೋದು ಬೇರೆ ಯಾರು ಅಲ್ಲ, ಸ್ವತಃ ಶಾಸಕರುಗಳು. ಹಾಗಿದ್ರೆ ಯಾರು ಆ ಶಾಸಕರು ಅಂತೀರಾ? ಇಲ್ಲಿದೆ ನೋಡಿ. ಜಿಲ್ಲಾ ಮಟ್ಟದ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ ಶಾಸಕರು. ಸಚಿವರ ಸಮ್ಮುಖದಲ್ಲೇ ಅಧಿಕಾರಿಗಳ ವಿರುದ್ಧ ಸ್ವಪಕ್ಷದ ಶಾಸಕರು ಗರಂ. ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ಕೆಲಕಾಲ ಕೋಲಾಹಲ, ಗದ್ದಲ. ಹೀಗೆ ತುಂಬಿದ ಕೆಡಿಪಿ ಸಭೆಯಲ್ಲಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕುತ್ತಿರುವುದು ದಾವಣಗೆರೆ ಜಿಲ್ಲೆ ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕ ದೇವೇಂದ್ರಪ್ಪ ಹಾಗೂ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಶಾಸಕ ಕೆಎಸ್ ಬಸವಂತಪ್ಪ. ಹೌದು, ದಾವಣಗೆರೆಯ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಅಧ್ಯಕ್ಷತೆಯಲ್ಲಿ ನಡೆದ ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ಉಭಯ ಶಾಸಕರು ಅಧಿಕಾರಿಗಳ ವಿರುದ್ಧ ಕೆಂಡಾಮಂಡಲರಾಗಿದ್ದರು. ಜಿಲ್ಲಾ ಮಟ್ಟದ ಒಂದಿಬ್ಬರು ಅಧಿಕಾರಿಗಳಿಗೆ ಬಿಟ್ಟರೆ ಉಳಿದ ಅಧಿಕಾರಿಗಳಿಗೆ ಜಿಲ್ಲೆಯಲ್ಲಿ ಜಗಳೂರು ಅನ್ನೋ ತಾಲೂಕೊಂದಿದೆ, ಅದಕ್ಕೊಬ್ಬ ಶಾಸಕರಿದ್ದಾರೆ ಅನ್ನೋದೇ ಗೊತ್ತಿಲ್ಲ. ಸೌಜನ್ಯಕ್ಕಾಗಿ ಭೇಟಿ ಮಾಡಿ ಒಬ್ಬರೂ ತಮ್ಮನ್ನ ಪರಿಚಯ ಮಾಡಿಕೊಂಡಿಲ್ಲ. ಹೀಗಿರುವಾಗ ಯಾವ ಚಂದಕ್ಕೆ ನಾವು ಕೆಡಿಪಿ ಸಭೆಗೆ ಬರಬೇಕು, ಸಭೆಗೆ ಬಂದರೂ ಪ್ರಯೋಜನವೇನು ಎಂದು ತುಂಬಿದ ಸಭೆಯಲ್ಲಿ ಜಗಳೂರು ಶಾಸಕ ಚಿಕ್ಕಮ್ಮನಹಟ್ಟೆ ದೇವೇಂದ್ರಪ್ಪ ಅಸಮಾಧಾನ ಹೊರಹಾಕಿದ್ರು. ಎಲ್ಲ ಅನುಷ್ಠಾನಾಧಿಕಾರಿಗಳಿಗೆ ಜಗಳೂರಿಗೆ ಒಬ್ಬ MLA ಇದ್ದಾರೆ, ಅವ್ರನ್ನ ಸೌಜನ್ಯವಾಗಿ ಭೇಟಿಯಾಗಬೇಕು, ಅವರ ಕಷ್ಟ ಸುಖಗಳನ್ನು ಕೇಳಬೇಕು. ಅದು ಹಿಂದುಳಿದ ತಾಲೂಕು. ಹಾಗಾಗಿ ಇದುವರೆಗೂ ನನಗೆ ನೂತನವಾಗಿ ಬಂದಂತ ಜಿಲ್ಲಾಧಿಕಾರಿಯಿಂದ ಹಿಡಿದು ಅಸಿಸ್ಟೆಂಟ್ ಕಮಿಷನರ್ ಹಿಡಿದು ನಮ್ಮನ್ನ ಬಹುತೇಕವಾಗಿ ಒಬ್ಬರಿಬ್ಬರು ಬಿಟ್ರೆ, ಇನ್ನು ನಮ್ಮ CO ವಿಚಾರವಾಗಿ ಹೇಳ್ಬೇಕಾದ್ರೆ 1 ವರ್ಷ ಆಯ್ತು ನಾನು ಶಾಸಕನಾಗಿ. ಒಂದು ಸಣ್ಣ ಕೆಲಸ ಆಗ್ತಿದ್ರೆ ನನ್ನ ಕ್ಷೇತ್ರದಲ್ಲಿ ಏನ್ ಮಾಡಬೇಕು? ನಂಜುಂಡಪ್ಪ ವರದಿ ಪ್ರಕಾರ ಅತಿ ಹಿಂದುಳಿದಂತ ತಾಲೂಕು. ನಮಗೆ ತುಂಬಾ ನೋವಿನ ಸಂಗತಿ ಸಚಿವರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಹಾಗಾಗಿ ಈ ಕೆಡಿಪಿ ಮೀಟಿಂಗ್ ಬಂದು ನಮ್ಗೇನು ಪ್ರಯೋಜನ ಇಲ್ಲ. ಹಾಗಾಗಿ ನಾವು ಸಚಿವರಲ್ಲಿ ವಿನಂತಿ ಮಾಡಿಕೊಂಡು ನಾನು ಈ ಸಭೆಯನ್ನು ನಾನು ನಿರ್ಗಮಿಸ್ತಾ ಇದ್ದೇನೆ. ಜಗಳೂರು ಶಾಸಕ ದೇವೇಂದ್ರಪ್ಪ ಅವರದ್ದು ಆ ಪರಿಸ್ಥಿತಿಯಾದರೆ, ಇತ್ತ ಮಾಯಕೊಂಡ ಶಾಸಕ ಬಸವಂತಪ್ಪ ಅವರದ್ದು ಕೂಡ ಅದೇ ಪರಿಸ್ಥಿತಿ. ಶಾಸಕ ಕೆಎಸ್ ಬಸವಂತಪ್ಪ ಕೂಡ ಅಧಿಕಾರಿಗಳ ವಿರುದ್ಧ ಕೆಂಡ ಕಾರಿದರು. ಅಧಿಕಾರಿಗಳಿಗೆ ನಾವು ಎಂದರೆ ಲೆಕ್ಕಕ್ಕಿಲ್ಲ, ಅಧಿಕಾರಿಗಳು ಚುನಾಯಿತ ಜನಪ್ರತಿನಿಧಿಗಳನ್ನ ಓವರ್ಟೇಕ್ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದರು. ಅಧಿಕಾರಿಗಳು ಸಚಿವರನ್ನ ಮಿಸ್ಯೂಸ್ ಮಾಡಿಕೊಂಡು ಶಾಸಕರನ್ನ ಕಡೆಗಣಿಸುತ್ತಿದ್ದಾರೆ. ಅಧಿಕಾರಿಗಳು ಶಾಸಕರ ಸ್ಥಾನಕ್ಕೆ ಗೌರವ ಕೊಡುವುದನ್ನ ಕಲಿಯಲಿ. ಇಲ್ಲದೇ ಇದ್ದರೆ ಮುಂದಿನ ದಿನಗಳಲ್ಲಿ ಅವರ ಬಗ್ಗೆ ಸಚಿವರ ಗಮನಕ್ಕೆ ತಂದು ಬೇರೆ ಕಡೆ ಶಿಫ್ಟ್ ಮಾಡಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಅಧಿಕಾರಿಗಳು ಜನಪ್ರತಿನಿಧಿ ಗೌರವ ಕೊಟ್ಟರೆ ಎಲ್ಲರೂ ಒಂದು ಅನ್ಯೋನ್ಯವಾಗಿ ಕೆಲಸ ಮಾಡೋಕೆ ಅನುಕೂಲ ಆಕತಿ. ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಗಮನಕ್ಕೆ ಮಿಸ್ಯೂಸ್ ಮಾಡ್ಕೊತಾರೆ. ಅವರು ನಮ್ಮ ಸಚಿವರನ್ನ ಮಿಸ್ಯೂಸ್ ಮಾಡ್ಕೊಂಡು ಶಾಸಕರುಗಳನ್ನು ಸಹ ನಿರ್ಲಕ್ಷ್ಯಗೊಳಪಡಿಸ್ತಾರೆ. ಇದು ನಮ್ಮ ಸಚಿವರ ಗಮನಕ್ಕೆ ಬರಲ್ಲ. ಯಾಕಂದರೆ ಅವರು ಅವ್ರದ್ದೇ ಆದಂಥ ಬ್ಯುಸಿಯಾಗಿರ್ತಾರೆ. ಇವು ಸರಿಯಾದ ರೀತಿಯಾಗಿ ಹೋಗಿ ಶಾಸಕರಿಗೆ ಕಂಡು ಮಾತಾಡಿಸಿ ಕ್ಷೇತ್ರದ ಏನೇನು ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಬೇಕು, ಯಾವ ಸ್ಕೀಮ್ ಬಂದವು, ಏನೇನು ಉದ್ಘಾಟನೆ ಮಾಡಬೇಕು, ಹಳೆ ಸ್ಕೀಮ್ ಇಷ್ಟದವು, ಹಳೆ ವರ್ಕ್ ಇಷ್ಟದವು, ಇವನ್ನೆಲ್ಲ ಮಾಡಬೇಕು. ಅಥವಾ ಅವು ಆ ಮಾಡೋ ರಸ್ತೆಗಳು ಸರಿ ಅದಾವಲ್ಲ, ಅಥವಾ ಬೇರೆ ಕಡೆ ವರ್ಗಾವಣೆ ಮಾಡೋಕೆ ಆ ರಸ್ತೆಗಳನ್ನ ಅಂತಕ್ಕಂಥ ಕೇಳ್ಬೇಕು. ಇಂಜಿನಿಯರ್ಗಳಾಗಲಿ ಯಾವುದನ್ನು ಕೇಳಲ್ಲ. ಎಲ್ಲ ಮರೆ ಮುಚ್ಚಿ ವ್ಯಾಪಾರ ಮಾಡ್ತಕ್ಕಂಥದ್ದು, ಮರೆ ಮುಚ್ಚಿ ಅವ್ರು ಕೆಲಸ ಮಾಡ್ತಕ್ಕಂಥದ್ದು. ಇದಾದರೆ ಮತ್ತು ಜನಪ್ರತಿನಿಧಿಯಾಗಿ ಶಾಸಕರಿಗೆ ಅದು ನೋವಾಗಲ್ಲ.
ಅದರಿಂದ ನಾವು ಅದನ್ನು ನಮ್ಮ ಸಚಿವರ ಗಮನಕ್ಕೆ ತಂದು ಈಗ ನಾವು ಅವ್ರಿಗೆ ಎಚ್ಚರಿಕೆಯನ್ನು ಅವರು ಅದರ ಮುಖಾಂತರ ಎಲ್ಲ ಜಿಲ್ಲಾಧಿಕಾರಿಗಳು ಮಟ್ಟದ ಅಧಿಕಾರಿಗಳಿಗೆ ಸೂಚನೆ ನಮ್ಮ ಮಲ್ಲಿಕಾರ್ಜುನ ರಾವ್ ಅವರಿಗೆ. ಒಟ್ಟಿನಲ್ಲಿ ಅಧಿಕಾರಿಗಳು ಶಾಸಕರ ಮಾತನ್ನೇ ಕೇಳ್ತಾ ಇಲ್ಲ ಅಂದರೆ ಸಾಮಾನ್ಯ ಜನರ ಪಾಡೇನು ಎಂಬ ಪ್ರಶ್ನೆ ಮೂಡುವುದಂತೂ ಸತ್ಯ.